ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದಿಢೀರಾಗಿ ಚಕ್ಕುಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಬ್ಬ ಕೂಡ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ನಾಗರ ಪಂಚಮಿನೂ ಆಗಿರ್ಬೋದು, ಇಲ್ಲಾಂದರೆ ಈವ್ನಿಂಗ್ ಟೀ ಜೊತೆ ನೀವು ತಿಂತೀನಿ ಅಂದರೂ ಅದಕ್ಕೂ ಕೂಡ ನೀವು ಚಕ್ಕುಲಿನ ಮಾಡಿಕೊಂಡು ತಿನ್ಬೋದು. ಸೊ ದಿಢೀರಾಗಿ ಯಾವ ರೀತಿ ಮನೆಯಲ್ಲೇ ಮಾಡೋದು ಹಾಗೂ ಉದ್ದಿನ ಬೇಳೆನ ಹಾಕಿ ಯೂಸ್ ಮಾಡಿ ಮಾಡ್ತಾ ಇರೋದು ನೋಡಿ. ಚಕ್ಕುಲಿ ಕ್ರಿಸ್ಪಿನೆಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ಸೊ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿಗೆ ನಾನಿವಾಗ 1 ಕಪ್ ಆಗೋಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಸೊ ನೀವು ಯಾವ ಮೆಜರ್ಮೆಂಟಲ್ಲಿ ಮಾಡಿಕೊಂಡು ತೊಗೋತಿರೋ ಸೊ ಅದೇ ಕಪ್ನಿಂದ ನೀವು ಮುಂದೆ ನಾನು ಹೇಳೋ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಸೊ ನೀವು ಉದ್ದಿನ ಬೇಳೆ ಯಾವ ಕಪ್ನಿಂದ ತೊಗೊಂಡಿರ್ತೀರೋ ಅದೇ ಕಪ್ನಿಂದನೇ ನೆಕ್ಸ್ಟು ಹುರಿಗಡಲೆನ ತೊಗೋಬೇಕಾಗತ್ತೆ, ಅಂದರೆ ಪುಟಾಣಿನ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಕೆಂಪಗಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಅದೇ ಕಪ್ನಿಂದ ಇವಾಗ ನಾನು ಹುರಿಗಡಲೆನ ಹಾಕ್ಕೊಂಡಿದ್ದೀನಿ, ಪುಟಾಣಿನ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸೀದು ಹೋಗಿದ್ರೆ ಚಕ್ಕುಲಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಈ ಥರ ನೀವು ಎರಡೂ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆಯೋಣ. ಸೊ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೈ ಆದ ನಂತರ ಇವಾಗ ನಾನು ಒಂದು ತಟ್ಟೆಗೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಸೊ ಇವಾಗ ಒಂದು ತಟ್ಟೆನಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಇದನ್ನು ಕೂಲಾಗಕ್ಕೆ ಬಿಡೋಣ. ಕೂಲಾದ ನಂತರ ನಾನಿವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸೊ ಇವಾಗ ನಾನು ಕೂಲಾಗಿದೆ. ಕೂಲಾದ ನಂತರ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಎರಡೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಮ್ಮೆಲೆ ನೀವು ಮಿಕ್ಸಿ ಮಾಡ್ಕೋಬೋದು. ಸೊ ಈ ಥರ ಪೌಡ್ರ್ ಆಗಬೇಕು, ನುಣ್ಣಗೆ ಪೌಡ್ರ್ ಆಗಿರಬೇಕು. ತರಿ ಆದರೆ ಚಕ್ಕುಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಥರ ತರಿಯಾಗಿ ರುಬ್ಕೊಂಡ್ರೆ ನೀವು ಮತ್ತೆ ಜರಡಿ ಹಿಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಸೊ ನಾನು ಜರಡಿನೇ ಹಿಡ್ಕೋತಾ ಇದ್ದೀನಿ, ಯಾಕೆಂದರೆ ತರಿ ಇದ್ದರೆ ಚಕ್ಕುಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದಕ್ಕೂ ಒಂದು ಸತಿ ನಾವು ಜರಡಿ ಮಾಡ್ಕೊಳ್ಳೋಣ, ಯಾಕಂದರೆ ನುಣ್ಣಗೆ ಪೌಡ್ರ್ ಅಂತೂ ಆಗೋಲ್ಲ. ಸೊ ಎಲ್ಲಾದರೂ ಸ್ವಲ್ಪ ಉಳ್ಕೊಂಡಿರುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಜರಡಿ ಮಾಡಿಕೊಂಡೇ ತಕ್ಕೋತೀನಿ. ಹಾಗೆ ಇದನ್ನು ಇದರೊಳಗಡೆ ಹಾಕ್ಕೊಂಡು ಒಂದು ತಟ್ಟೆನಲ್ಲಿ ಇವಾಗ ಜರಡಿ ಮಾಡ್ಕೋತಾ ಇದ್ದೀನಿ. ಅಷ್ಟೂ ಪೌಡರ್ ಇದಕ್ಕೆ ಹಾಕೋತಾ ಇದ್ದೀನಿ. ಇವು ಉಳಿದಿರೋದನ್ನು ಅದನ್ನು ಇನ್ನೊಂದು ಪ್ಲೇಟ್ಗೆ ಹಾಕೋತಿದ್ದೀನಿ. ಮತ್ತು ನೀವು ಅದನ್ನು ಉಳಿದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡ್ಕೋಬೋದು. ಇವಾಗ ನಾನು ಇಷ್ಟೂ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸೊ ಪೌಡ್ರ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಅದನ್ನು ಉಳಿದಿರೋದನ್ನು ಪೌಡ್ರ್ ಮಾಡ್ಕೊಂಡು ಮತ್ತೆ ಹಾಕ್ಕೋತಾ ಇದ್ದೀನಿ. ಸೊ ವೇಸ್ಟ್ ಆಗಲ್ವಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಕೂಡ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಈ ಥರ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಅಂದರೆ ಸ್ವಲ್ಪ ಉಳಿದಿರುತ್ತೆ ನೋಡಿ, ಆವಾಗಲಿನಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ಇದಕ್ಕೆ ನಾನು 1 ಕಪ್ಪಲ್ಲ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನೀವು 1 ಕಪ್ ಆಗೋಷ್ಟು ಹುರಿಗಡಲೆ ಮತ್ತು ಉದ್ದಿನ ಬೇಳೆನ ತೊಗೊಂಡಿರ್ತೀರ. ಸೊ ಅದರ ಡಬಲ್ ನಾವು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ, ಅಂದರೆ 2 ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ನಿಮ್ಮ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಸೊ ಉದ್ದಿನ ಬೇಳೆನ 2 ಕಪ್ ಹಾಕ್ಕೊಂಡ್ಬಿಟ್ಟು ಹುರಿಗಡಲೆನ 2 ಕಪ್ ಹಾಕ್ಕೊಂಡ್ಬಿಟ್ಟು ಇದನ್ನು ಅದರ ಡಬಲ್ ಅಷ್ಟು ಅಂದರೆ 4 ಕಪ್ಪನ್ನು ಹಾಕ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು. ಮೆಜರ್ಮೆಂಟ್ ಕರೆಕ್ಟಾಗಿರಲಿ, ನಾನು ಹೇಳೋ ಥರ ಮಾಡಿದ್ರೆ ಸೇಮ್ ಚಕ್ಕುಲಿ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಹಾಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಕರಿ ಎಳ್ಳು ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಇವಾಗ ನಾನು ಅದಕ್ಕೆ ಅಜ್ವೈನನ್ನು ಸೇರಿಸ್ಕೋತಾ ಇದ್ದೀನಿ. ಸೊ ಈ ಥರ ಕೈಲಿಂದ ತಿಕ್ಕೊಂಡು ನಾವು ಅಜ್ವೈನನ್ನು ಹಾಕ್ಕೋಬೇಕಾಗತ್ತೆ, ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನೆಕ್ಸ್ಟು ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೋಬೇಕಾಗುತ್ತೆ. ಸೊ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು, ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿನ. ನೆಕ್ಸ್ಟ್ ಬಂದುಬಿಟ್ಟು ಇಂಗನ್ನು ಹಾಕ್ಕೋತಾ ಇದ್ದೀನಿ. ಸೊ ಇಂಗು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನು ಒಂದು ಸತಿ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಡ್ರೈ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ನೀರು ಸೇರಿಸಬೇಕಾಗತ್ತೆ, ಅಂದರೆ ಮತ್ತೆ ಎಣ್ಣೆನೂ ಕೂಡ ಹಾಕ್ಕೋಬೇಕಾಗತ್ತೆ ಬಿಸಿ ಮಾಡಿ, ಅಲ್ಲಿವರೆಗೂ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಸೊ ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಈ ಥರ ನೀವು ಡ್ರೈ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಸ್ವಲ್ಪ ಹಿಟ್ಟು ಜೊತೆಗೆ ನಾವು ಹಾಕಿರೋದು ಕೂಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಡ್ರೈ ಮಿಕ್ಸ್ ಆಗಿದೆ. ಸೊ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಇದಕ್ಕೆ ಹಾಕ್ಕೋತಾ ಇದ್ದೀನಿ. 3 to 4 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿಸಿ ಇರುತ್ತೆ, ಸ್ವಲ್ಪ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಕೈಲಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ನಾನು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿರೋದು. ಈ ಥರ ಬಿಸಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಲಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು
ಉಂಡೆ ಕಟ್ಟೋ ಥರ ನಮಗೆ ಬರಬೇಕು. ಅಂದರೆ ನಮ್ಮ ಹಿಟ್ಟು ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರನೇ ಮಾಡ್ಕೊಳ್ಳಿ ನೀವು. ಸೊ ಇವಾಗ ನೋಡೋಣ ಅದನ್ನು ಯಾವ ರೀತಿಯಾಗಿ ಬಂದಿದೆ ಅಂತ. ಸೊ ಈ ಥರ ಮಿಕ್ಸ್ ಆದಮೇಲೆ ನೋಡಿ ಇಲ್ಲಿ ಉಂಡೆ ಕಟ್ಟಕ್ಕೆ ಬರ್ತಾ ಇದೆಯಲ್ಲ, ಈ ಥರ ಬರಬೇಕು. ಈ ಥರ ಬಂದಮೇಲೆ ನಾವು ಅದಕ್ಕೆ ನೀರನ್ನು ಸೇರಿಸ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗಬೇಡಿ. ಮತ್ತು ಚಪಾತಿ ಥರನೂ ಕಲಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಚಕ್ಕಲಿ ಹಿಟ್ಟನ್ನು ನಾವು ಯಾವ ರೀತಿಯಾಗಿ ಕಲಿಸ್ಕೋಬೇಕಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ತುಂಬಾ ಗಟ್ಟಿ ಅಲ್ಲ, ತುಂಬಾ ಮಿದು ಅಲ್ಲ, ಸ್ವಲ್ಪ ಮೀಡಿಯಮಲ್ಲಿ ಕಲಿಸ್ಕೋಬೇಕಾಗತ್ತೆ. ನೀರನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ಫಸ್ಟಿಗೆ. ನೋಡಿ ಇವಾಗ ನಾನು ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ 1 to 3 ಮಿನಿಟ್ಸ್ ಈ ಥರ ಕೈಲಿಂದ ನಾವು ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಚಕ್ಕಲಿ ಹಿಟ್ಟನ್ನು. ಸೊ ಇವಾಗ ರೆಡಿಯಾಗಿದೆ ಇದು. ಸೊ ಈ ಥರ ಬರಬೇಕು ನೋಡಿ, ತೋರಿಸ್ತೀನಿ ನೋಡಿ, ಈ ಥರ ಆಗಿರಬೇಕು. ಹಾಗೆ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಒಂದು ಪ್ಯಾನ್ಗೆ ನಾನು ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ಎಣ್ಣೆನ ಡೀಪ್ ಫ್ರೈ ಮಾಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ. ಹಾಗೆ ನೆಕ್ಸ್ಟು ಚಕ್ಕಲಿ ಒಳ್ಳಿಗೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಹಾಗೆ ಹಿಟ್ಟನ್ನು ತೊಗೊಂಡು ಈ ಥರ ಉದ್ದಕ್ಕಾಗಿ ಮಾಡ್ಕೋತಾ ಇದ್ದೀನಿ, ಕೈಲಿಂದ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಎಷ್ಟು ಹಿಡಿಯುತ್ತೋ ನಿಮ್ಮ ಚಕ್ಕಲಿ ಒಳ್ಳೆಗೆ ಅಷ್ಟು ಹಾಕ್ಕೋಬೇಕಾಗತ್ತೆ. ನಿಮ್ಮ ಚಕ್ಕಲಿ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೋ ನೋಡಿ, ಈ ಥರ ಮಾಡ್ಕೋಬೇಕು. ಸೊ ಈ ಥರ ರೆಡಿ ಆದಮೇಲೆ ಒಂದು ತಟ್ಟೆನಲ್ಲಿ ಈ ಥರ ಹಾಕ್ಕೊಳ್ಳಿ. ಈ ಥರ ರೌಂಡ್ ಶೇಪ್ ಇರೋ ತಟ್ಟೆನ ತೊಗೊಂಡ್ರೆ ಚಕ್ಕಲಿ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ. ಅಂದರೆ ಎಣ್ಣೆನಲ್ಲಿ ಹಾಕಬೇಕಾದ್ರೆ ಈಸಿಯಾಗಿ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಬಾಳೆ ಎಲೆ ಇರುತ್ತಲ್ಲ, ಸೊ ಅದರಲ್ಲಿ ಹಾಕ್ಕೋಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ನೋಡ್ಕೊಳ್ಳಿ, ಅನುಕೂಲಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು. ಸೊ ನಾನು ಇವಾಗ ಈ ಥರ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಈ ಥರ ಇತ್ತು, ಸೊ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ನೋಡಿ ಇವಾಗ ಎಣ್ಣೆ ಕಾದಿದೆ ಇಲ್ವಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಎಣ್ಣೆ ಕೂಡ ಇವಾಗ ಕಾಯ್ತಾ ಇದೆ. ಸೊ ಇವಾಗ ಎಣ್ಣೆ ಕಾದ ನಂತರ ನಾವು ಒಂದೊಂದನೇ ಚಕ್ಕಲಿನ ಬಿಡೋಣ ಇದರೊಳಗೆ. ಸೊ ಎಣ್ಣೆನೂ ಕಡಿಮೆ ಹಿಡ್ಕೊಳ್ಳುತ್ತೆ ಈ ಥರ ಮಾಡಿದ್ರೆ, ಜಾಸ್ತಿ ಎಣ್ಣೆ ಹಿಡ್ಕೊಳ್ಳೋದಲ್ಲ ಚಕ್ಕಲಿಲಿ. ಅದಕ್ಕೋಸ್ಕರ ಈ ಥರ ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕ್ರಿಸ್ಪಿನೆಸ್ಸು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸಂಜೆ ಟೀ ಜೊತೆನೂ ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಕ್ಕಲಿ ಯಾರಿಗೆಲ್ಲ ಇಷ್ಟ, ಎಲ್ರಿಗೂ ಇಷ್ಟ ಅಲ್ವಾ. ಸೊ ಈ ಥರ ಟ್ರೈ ಮಾಡಿ ನೀವು. ಇವಾಗ ಎಣ್ಣೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಚಕ್ಕಲಿ ಒಳ್ಳಿಂದ ನೀವು ಪ್ಲೇಟಲ್ಲಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಎಣ್ಣೆಯಲ್ಲಿ ಕೂಡ ಬಿಟ್ಕೋಬೋದು. ಈ ಥರ ರೆಡಿ ಆಗುತ್ತೆ ನೋಡಿ ಚಕ್ಕಲಿನ. ಹಾಗೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡಿರೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರೋದು. ಸೊ ಫ್ರೆಂಡ್ಸ್, ಇವಾಗ ಚಕ್ಕಲಿ ರೆಡಿಯಾಗಿದೆ. ನಾನು ಅಷ್ಟೂ ಒಂದು ತಟ್ಟೆನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಚಕ್ಕಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಚಿಕ್ಕ ಬೇಕಿದ್ರೆ ಚಿಕ್ಕದು, ಇಲ್ಲ ಮೀಡಿಯಮು, ಇಲ್ಲ ದೊಡ್ಡದು ಬೇಕಿದ್ರೆ ಇದಕ್ಕೆ ದೊಡ್ಡದು ಕೂಡ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಅದೇ ಪ್ಯಾನ್ಗೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಮೇಲೆ ಈ ಥರ ಹಾಕ್ತಾಯಿದ್ದೀನಿ. ಸೊ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ, ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನೀವು ಚಕ್ಕಲಿನ ಟ್ರೈ ಮಾಡ್ತೀರಲ್ವ, ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ ನಂತರ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೂ ಇದೇ ಥರ ರೆಸಿಪಿಗಳು ಬೇಕಾಗಿದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೆ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಸೊ ಹಾಗೆ ಎಲ್ರಿಗೂ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.